Welcome to all Kadaramandalagi Hanuman Temple. ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಎಲ್ಲ ಹನುಮಪ್ಪನ ಮಾಲಾಧಾರರು ಕದರಮಂಡಗಿ ಕಾರ್ತಿಕೋತ್ಸವ ಹನುಮಪ್ಪನ ಗುಡಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮಾಲಾಧಾರರು ಕೂಡಿ 2 ದಿವಸ ಚಾಕ್ಲೇಬಿಗೆ ಹೋದ್ವಿ. ಒಂದು ದಿನ ಗೋಕುಲ ಹನುಮಪ್ಪನ ಕಾರ್ತಿಕೋತ್ಸವಕ್ಕೆ ಹೋಗಿದ್ವಿ. ಮತ್ತು ಕೊಡ್ಲಾಡಿ ಹಿರಣ್ಣಗ ಅಲ್ಲಿ ಹೋದ್ವಿ. ನೆಕ್ಸ್ಟ್ ನಾವು ಪಾದಯಾತ್ರೆಯನ್ನು ಅಂಜಾದ್ರಿ ಬೆಟ್ಟಕ್ಕೆ ನಮ್ಮ ಮಾಲಾಧಾರ ಅಷ್ಟು ಕೂಡಿ ಪಾದಯಾತ್ರೆ ಹೋಗ್ತಾಯಿದ್ದೀವಿ. ನಿಮ್ಮ ಸಹಕಾರ ನಮ್ಮ ಮೇಲೆ ಸದಾ ಇರಲಿ ಅಂತಂದು ಬೇಡ್ಕೊಳ್ತಿದ್ದೀವಿ. ಜೈ ಜೈ ಕರ್ನಾಟಕ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಂಗ ದಾರಿ ಒಳಗೆ ಬರೋಬೇಕಾದ್ರೆ ಇದು ರಾಮಗಿರಿ ನೋಡ್ರಿ. ಇದು ರಾಮಗಿರಿಗೆ ಬಂದಿದ್ವಿ. ಈಗ ರಾಮಗಿರಿ ಬಿಟ್ಟ ಅಲ್ಲಿಂದ ಹಂಗ ಮುಂದೆ ಬಂದು ಮತ್ತೆ ಲಕ್ಷ್ಮೇಶ್ವರಕ್ಕೆ ಬಂದ್ವಿ. ಲಕ್ಷ್ಮೇಶ್ವರ ಸರ್ಕಲ್ ದಾಟಿದ್ವಿ. ಇಲ್ಲಿ ಕೆಲಸ ಐತಿ. ಇನ್ನು ಲಕ್ಷ್ಮೇಶ್ವರಕ್ಕೆ ಬರ್ತಾ ಇದೀವಿ ನೋಡ್ರಿ. ಬಂತು ಲಕ್ಷ್ಮೇಶ್ವರ ಬಂತು. ಇಲ್ಲೇ ಶಿಗ್ಲಿಗೆ ಬಂದು ಇಲ್ಲಿ ಗುರು ಹೋಟೆಲ್ ಅಂತೇಳಿ ಐತಿ. ಇಲ್ಲಿ ನಾಷ್ಟ ಮಾಡಿದೀವ್ರಿ. ಇಲ್ಲೇ ಮಿರ್ಚಿ ಮತ್ತೆ ಚಹಾ ಕೊಡಿದ್ವಿ. ಇಲ್ಲಿಂದ ಮತ್ತೆ ಸೀದಾ ಹೋಕ್ಕೀವಿ. ಈಗ ಮುಂದೆ ಇದೇ ನೋಡ್ರಿ ಶಿಗ್ಲಿ, ಹೂವಿನ ಶಿಗ್ಲಿ. ಇದು ನೋಡ್ರಿ ಕರ್ಜಿಗೆ ಹೊಳಿ ಇದೆ. ಇಲ್ಲಿ ನಾವು ಜಳಕ ಮಾಡಕ್ ಒಲ್ಲೆಂದ್ವಿ. ಆದ್ರೂ ಸ್ನಾನ ಮಾಡೇ ಬಿಟ್ರೆ ಗೋವಿಂದ ಸ್ವಾಮಿಯರೇ ಫುಲ್ ತುಂಬಿತ್ರಿ. ಆದ್ರೂ ಅವಾಗ್ನಷ್ಟು ಏನು ತುಂಬಿಲ್ಲ ಇದೆ. ಹಂಗ ಇಲ್ಲೇ ಒಂದೆರಡು ಫೋಟೋ ಹೊಡ್ಕೊಂಡು ಗಾಡಿ ಸುತ್ತ ನಿಂತ್ಕೊಂಡು ಒಂದೆರಡು ಫೋಟೋ ಹೊಡ್ಕೊಂಡು ಹಂಗೆ ಜೈ ಶ್ರೀರಾಮ್. ಲಕ್ಷ್ಮೇಶ್ವರ ದಾಟಿ ಬಂದ್ವಿ. ಅಲ್ಲಿ ಸ್ವಲ್ಪ ತೊಂದರೆ ಆಯಿತು. ಒಮಿನಿ ಗಾಡಿ ತೊಗೊಂಡು ಹೋಗುವಂತಾಗ ಆರ್ನ ಸ್ವಲ್ಪ ಕೈ ಕೊಡ್ತು. ಅಲ್ಲಿ ಸ್ವಾಮಿಗಳು ನಮ್ಗೆ ಮಾಡಿಕೊಟ್ರು, ಹೆಲ್ಪ್ ಮಾಡಿದರು. ಒಂದು ಅಗಡಿ ಕರ್ಜಿಗೆ ದಾಟ್ಕೊಂಡು ಅಗಡಿ ಬರ್ತಾಯಿದೆ. ಅಗಡಿ ಜನರನ್ನ ಮಾತಾಡ್ಸ್ಕೊಂಡು ಮುಂದಕ್ಕೆ ಕದಮಡಿ ಹನುಮಪ್ಪನ ನಾವು ದರ್ಶನ ಪಡೆಯಕ್ಕಂತ ಹೊಂಟಿದ್ದೀವಿ. ಹೋಗ್ತೀವಿ. ಹೋಗಿಂದ ಅಲ್ಲಿ ಹನುಮಪ್ಪನ ದರ್ಶನಕ್ಕೆ ನಿಮ್ಗೆ ವಿಡಿಯೋ ಮತ್ತು ಮರಳಿ ಮಾಡ್ತೀವಿ. ಮೋಟೆಬೆನ್ನೂರು ಬಂದೇ ಬಿಡುತ್ತೆ ನೋಡ್ರಿ. ಈಗ ಮೋಟೆಬೆನ್ನೂರು ಬಜ್ಜಿ ತಿಂದಿವ್ರಿ. ಇಲ್ಲೇ ಬಿಸಿ ಬಿಸಿ ಬಜ್ಜಿ ಇದ್ವು, ಮಸ್ತ್ ಮಾಡಿದ್ರು. ಹಂಗೆ ಮೆಟೆಬೆನ್ನೂರು ರೀ. ಇದು ಮೆಟೆಬೆನ್ನೂರು ಕದಮಡಿಗೆ ಹೋಗಕ್ಕೆ ಇನ್ನೂ 8 ಕಿಲೋಮೀಟ್ರ್ ಐತ್ರಿ. ಅಲ್ಲಿ ಹೋಗಿಂದ ಇದು ಮಾಡ್ತೀವಿ. ಇಲ್ಲಿ ನಮ್ಗೆ ಸ್ವಲ್ಪ ಹೊಟ್ಟೆ ಹಸಂಗೆ ಆತ್ರಿ. ಚಹಾ ಕುಡಿಯಕ್ಕಂತ ಬಂದೀವಿ. ಚಹಾ ಕುಡ್ದು ನೆಕ್ಸ್ಟ್ ಮತ್ತೆ ಪ್ರಯಾಣ ಮಾಡೋಣ. ಇದು ಮೆಟೆಬೆನ್ನೂರು ಹೋಟೆಲ್ ರೀ. ಜೈ ಶ್ರೀರಾಮ್. ಇದ ಹೋಟೆಲ್ ನೋಡ್ರಿ. ನಾವು ಬಜ್ಜಿ ತಿಂದಿದ್ದೆ. ಮಸ್ತ್ ಗರಂ ಬಜ್ಜಿ ಮಾಡತ್ತಿದ್ರಿ. ಇಲ್ಲಿ ನೋಡ್ರಿ. ಇಲ್ಲಿ ಯಾವ ನಮೂನಿ ಮಂದಿ ಕೂಡ ಐತಿ. ಫುಲ್ ಹೆವಿ ಗದ್ಲಿತ್ರಿ ಇದೆ. ಜೈ ಶ್ರೀರಾಮ್. ನಾಷ್ಟ ಆಯ್ತ್ರಿ. ಬಿಸಿ ಬಿಸಿ ಬಜ್ಜಿ ತಿಂದ್ವಿ ಮೆಟೆಬೆನ್ನೂರು ಒಳಗೆ. ಮಸ್ತ್ ಆಯ್ತ್ರಿ. ಈಗ ಖುಷಿಯಾಗಿ ಕದರಮಂಡಗಿ ಆಂಜನೇಯ ದರ್ಶನಕ್ಕೆ ನೆಕ್ಸ್ಟ್ ಬಿಸಿಯಾಗಿ ಬಜ್ಜಿ ಥರ ಹನುಮಪ್ಪನ ನೋಡ್ಬಿಡ್ತೇವೆ. ಬಿಸಿ ಹತ್ತು ಮಣಿಗಿಂದ ಜಳಕ ಮಾಡ್ಕೊಂಡು ದರ್ಶನ ತೊಗೊಂಡು ತಪ್ಪುತ್ತೀರೈತ್ರಿ. ಬೆಸ್ಟ್ ಐತ್ರಿ ನೋಡೋಕೆ. ಒಂದು ಸಲ ನಿಮಗೆ ತೋರಿಸ್ತೇನೆ ರೀ. ನಾನು ತಪ್ಪುತ್ತೀರ ನೋಡ್ರಿ. ನೀವು ನೆಕ್ಸ್ಟ್ ನೀವು ಮಾಲೆ ಹಾಕ್ಕೊಂಡು ಹನುಮಪ್ಪನ ಗುಡಿಗೆ ಬರ್ಬೇಕಂತ ಅನ್ಸ್ಬಿಡ್ತೈತ್ರಿ ನಿಮ್ಗೆ. ನಿಜವಾಗ್ಲೂ ರೀ. ಇವರು ನಮ್ಮ ಗುರುಗಳ್ರಿ. ಜೈ ಶ್ರೀರಾಮ್. ನಮ್ಮ ದಾರಿಯನ್ನು ತೋರಿಸುವಂಥ ನಮ್ಮ ಗುರುಗಳು ರೀ. ಜೈ ಶ್ರೀರಾಮ್. ನೋಡ್ರಿ ಫ್ರೆಂಡ್ಸ್, ಇದೆ ಬ್ಯಾಡಗಿ ಬ್ರಿಡ್ಜ್ ಇದೆ. ಹೆಂಗೈತಿ ನೋಡ್ರಿ. ಮಸ್ತ್ ಐತಿ. ಸ್ಟೀಲ್ ಬ್ರಿಡ್ಜ್ ಕಾಣಿಸ್ತೈತಿ. ಇದೆ ಸೇಮ್ ಟು ಸೇಮ್ ಸ್ಟೀಲ್ ಬ್ರಿಡ್ಜ್ ಇದ್ದಂಗೆ ಐತಿ. ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಕಟ್ಟಿದ್ರಿ ಇದು ಬ್ರಿಡ್ಜ್. ಮಸ್ತ್ ಆಗೈತಿ. ನಮ್ಮ ಗುರುಸ್ವಾಮಿಯವ್ರು ಗಾಡಿ ಹೊಡ್ಯಾಕತ್ತಾರ. ಕದರಮಂಡಗಿ ಹನುಮಪ್ಪನಿಂದ ಇನ್ನೇನು 10 ನಿಮಿಷ ಬಂದ್ಬಿಡದ್ರಿ. ಇಡೀ ಏಷ್ಯಾ ಖಂಡದಲ್ಲೇ ದೊಡ್ಡ ಮಾರ್ಕೆಟ್ ಬ್ಯಾಡಗಿ ಮೆಣಸಿನ್ಕಾಯಿ ಮಾರ್ಕೆಟ್. ಜೈ ಶ್ರೀರಾಮ್. ಕದರಮಂಡಗಿ ಹನುಮಪ್ಪನ ಗೋಪುರ ಇನ್ನೊಂದು ಸ್ವಲ್ಪ ತೋರಿಸ್ತೇವೆ ರೀ. ಚಂದ ಐತ್ರಿ. ವೆಂಕಟರಮಣ ಗೋವಿಂದ ಗೋವಿಂದ, ರಮಣ ಗೋವಿಂದ ಗೋವಿಂದ, ಸೀತಾರಮಣ ಗೋವಿಂದ ಗೋವಿಂದ. ಇಲ್ಲಿಂದ ರೆಡಿ ಮಾಡ್ಯಾರ. ಲಕ್ಷ್ಮೀ ಕದರಮಂಡಗಿ ಹನುಮಪ್ಪನ ರೋಡು. ಕದರಮಂಡಲಿಗಿ ಬಲಕ್ಕೆ ಎಡಕ್ರಿ ಸ್ವಾಮಿಯರ ಎಡಕ್ಕೆ ಹೊಡೆದು ಬರ್ತಾನೆ ರೀ. ಕದರಮಂಡಲಿಗಿ ಬಂತ ನೋಡ್ರಿ. ಬಂತು ಜಸ್ಟ್ ಕದರಮಂಡಲಿ ಒಳಗೆ. ಇನ್ನೂ ಸ್ವಲ್ಪ ದೂರ ಏನಿಲ್ಲ. ಗುಡಿ ಮುಂದೆ ಹೋಗಿಂದ ಐತ್ರಿ.
ಕದಮುಂಡಿಗೆ ಬಂದು ರೀಚ್ ಆಗ್ಯಾವ್ರಿ ಆಲ್ರೆಡಿ. ಇಲ್ಲೆಲ್ಲ ಇದೆಲ್ಲ ಕರ್ಮುಂಡಿಗೆನ ರೀ. ನಮ್ಮ ಇವರು ನಮ್ಮ ಹಳ್ಯಾರ ನಮ್ಮ ಕಾರ್ತಿಕ್ ಸ್ವಾಮಿ ಅಂತಂದು ಇದವರು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದ ನೋಡ್ರಿ ಕದರಮಂಡಲಗಿ ಹನುಮಂತನ ದೇವಸ್ಥಾನದ ಮ್ಯಾಗಿನ ಕಳಸದ. ಕದರಮಂಡಲಗಿ ಹನುಮಂತ ದೇವಸ್ಥಾನಕ್ಕೆ ಹೊಂಟೇವ್ರಿ. ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಕದರಮಂಡಲಗಿ ಬಂದೇವಿ. ಈಗ ಹೊಂಟೇವ್ರಿ. ಈ ಕಡೆ ಐತೆ ನೋಡ್ರಿ ದೇವಸ್ಥಾನ. ಅಲ್ಲಿ ಮ್ಯಾಗ ಕಾಣಿಸ್ತೈತಲ್ಲ ಅದ ಕಳಸ. ಇದೇ ನೋಡ್ರಿ ಕದರಮಂಡಲಗಿ ಹನುಮಂತ ದೇವಸ್ಥಾನ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ದೇವಸ್ಥಾನದ ದ್ವಾರ ಬಾಗ್ಲ ನೋಡ್ರಿ. ದ್ವಾರ ಬಾಗ್ಲ ನೋಡಿದ್ರೆ ದಿಕ್ಕು ತಪ್ತೈತಿ. ಆ ನಮ್ನಿ ಐತಿ ದಿಕ್ಕು. ಫುಲ್ ಹೆವಿ ದ್ವಾರ ಬಾಗ್ಲ ಐತಿದೆ. ಕದರಮಂಡಲಿಗೆ ಹನುಮಂತ. ಈಗೇನು ತೋರ್ಸಾತ್ತೇವಲ್ಲ ಇದು ಪೂರ ಗರ್ಭಗುಡಿ ಆವರಣ ನೋಡ್ರಿ. ಒಳಗಿಂದ ಓಟು ಇದೆ. ಸ್ವಾಮಿ ದರ್ಶನ್ ನೋಡ್ರಿ. ಇದೆ ನೋಡ್ರಿ ಕದರಮಂಡಲಿಗೆ ಹನುಮಂತ ದೇವಸ್ಥಾನ. ಓಂ ಶ್ರೀ ಕಾಂತೇಶಾಯ ನಮಃ ಅಂತೇಳಿ ಬರ್ಬೇಕಲ್ರಿ. ಗರ್ಭಗುಡಿಯಲ್ಲಿರುವ ಹನುಮಾನ್ ಮೂರ್ತಿ ನೋಡ್ರಿ ಇದೆ. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.
ವಿಡಿಯೋ ಸರಿಯಾಗಿಲ್ರಿ ಗುರುಗಳ ಮತ್ತೆ ಬೈಬೇಡ್ರಿ ತೋರಿ. ಹನುಮಪ್ಪನ ಪಾದ ಅಂತ ಇದೆ, ಅಲ್ಲಿ ಹೊಂಟೇವಿ ಈಗ. ಇದು ಪೂರ ಪಾಳೆ ನೋಡ್ರಿ ಇದನ್ನ. ಹನುಮಾನ್ಜಿ ಪಾದರಕ್ಷೆಗಳು ಇವು ನೋಡ್ರಿ. ಯಾವುದೇ ದೇವಸ್ಥಾನ ಆಗಲಿ ಇವ್ರ ಸಪೋರ್ಟ್ ಇರಬೇಕು. ಇವ್ರ ಆರಕ್ಷಕ ದಳದವ್ರ ಪೊಲೀಸರಿಗೆ ಒಂದು ದೊಡ್ಡ ಸಲ್ಯೂಟ್ ಹೊಡಿಬೇಕ್ರಿ. ಯಾಕಂದ್ರೆ ಅಷ್ಟೆಲ್ಲ ಮಂದಿಯನ್ನು ಕಂಟ್ರೋಲ್ ಮಾಡ್ತಾರೆ ಅವರಿಗೆ ಒಂದು ಬಿಗ್ ಸಲ್ಯೂಟ್ ಇರಲಿ. ಇವತ್ತು ನಾವೇನು ಬಂದೇವಲ್ಲ ಇದೇ ವಿಶೇಷತೆ ನೋಡ್ರಿ. ಇದ ತೆಪ್ಪದ ತೇರು. ಈ ತೆಪ್ಪದ ತೇರು ನೋಡೋದೇ ಇವತ್ತಿಂದು ವಿಶೇಷ. ಇಲ್ಲಿ ಸಾಂಪ್ರದಾಯಿಕವಾಗಿ ಬಂದಂಥ ಇದು ಹನುಮಾನ್ ಕದರಮಂಡಲಗಿ ಹನುಮಾನ್ ಜಿ ತೆಪ್ಪದ ತೇರಿದೆ. ದಯಮಾಡಿ ಪೂರ್ವ ದಿಕ್ಕಿಗೆ ಮತ್ತು ಸದಸ್ಯರು ಹಾಗೂ ದಕ್ಷಿಣ ದಿಕ್ಕಿಗೆ ಕಾಂತಿ ಚಂದ್ರಮ್ಮನವರು ಹಾಗೂ ಸದಸ್ಯರು ಮತ್ತು ಅಜ್ಜಮ್ಮನವರು ಹಾಗೂ ಸದಸ್ಯರು ತಮ್ಮ ಇದ್ದ ಹೋಟೆಲ್ಗೆ ಹೊಂಟೇವೆ ನೋಡ್ರಿ. ಈಗ ಮಿರ್ಚಿ ತಿಂದು ಚಾ ಕುಡಿತೇವೆ. ಈಗ ಬಿಸಿ ಮಿರ್ಚಿ ತಿಂದೆ. ಅದ್ರ ಮಿರ್ಚಿಗೆ ಚಟ್ನಿ ಖಾಲಿ ಆಗೈತೆ ನೋಡ್ರಿ ಇಲ್ಲಿ. ಹನುಮಾನ್ ತೆಪ್ಪದ ತೇರು. ಈಗಿನ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತಂದ್ರೆ ಮತ್ತೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನ ನಮ್ಮ ಮಹಿಳಾ ಅಧಿಕಾರಿಗಳಾಗಿರ್ತಕ್ಕಂತಹ ಯಶೋಧ ಶ್ರೀ ಆಂಜನೇಯ ಮಹಾಸ್ವಾಮಿಯ ಈ ದೇವೋತ್ಸವವನ್ನು ವೀಕ್ಷಣೆ ಮಾಡಬೇಕು. ಭಕ್ತರು ಬಹುಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಎಲ್ಲ ಫುಲ್ ಆಗಿದೆ. ಮಹಿಳೆಯರ ಒಂದು ಸ್ಥಾನಗಳು ಒಳಗಡೆ ಫುಲ್ ಆಗಿದೆ.
ಎಲ್ಲ ಹೊರಗಡೆ ಪದ್ಧತಿಗಳ ದಯವಿಟ್ಟು ಆ ಪದ್ಧತಿಯಲ್ಲಿ ಇದನ್ನು ನೋಡಬೇಕು. ಯಾವುದೇ ಕಾರಣಕ್ಕೂ ಸೇವಾ ಸಮಿತಿ ಸದಸ್ಯರಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಯಾಗಿರ್ಬೋದು, ಇದನ್ನ ಹೊರಗಡೆ ಬಿಡಬೇಕು. ಮಕ್ಕಳ ಮೇಲೆ ಕಾಳಜಿಯಲ್ಲಿ ಒಬ್ಬ ಫಸ್ಟ್ ಹೆಂಗಿತ್ತೇವೆ ಇಲ್ಲಿಗೆ ನಾವು ಯಾವ ಭಕ್ತಾದಿಗಳು ಪ್ರದರ್ಶನ ಮಾಡಿದ್ದಾರೆ ತಮ್ಮ ಭಗವಂತನ ರೂಪಿಸಲಾಗುವುದು. ಕುತ್ಕೊಂಡು ದುಡ್ಡು ಅರಗ್ ಬಿಟ್ಟಿದ್ವಿ ಸ್ವಲ್ಪ ಸಣ್ಣ ಇದ್ದಾಗ ಹಿಂಗಿತ್ತು ಜಾರಕಿ ಯಾರು ಹಿಂಗೆ ದುಡ್ಡು ಬಿಡ್ಸಾಕ ದುಡ್ಡು ಬಂದು ತಗೊಂಡು ಬೆಲೆಬಾಳದ ವಸ್ತುಗಳಾದ ಚಿನ್ನ ಆಭರಣಗಳು, ಚಿಕ್ಕ ಮಕ್ಕಳು, ಸರಗಳರ ಬಗ್ಗೆ, ಹೊರತುಗಳರ ಬಗ್ಗೆ ಬಹಳ 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 ಎಚ್ಚರಿಕೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ರಥೋತ್ಸವವನ್ನು ವೀಕ್ಷಣೆ ಮಾಡಬೇಕಾಗಿ ವಿನಂತಿ. ಶ್ರೀ ಯಲ್ಲಪ್ಪ ಮಾರಪ್ಪನವರು ಆಂಜನೇಯ ಮಹಾಸ್ವಾಮಿಯು ಸಿಂಹಾಸನ ಕಟ್ಟಲಲ್ಲಿ ಆಧೀನರಾಗಿರುತ್ತಾರೆ. ಯಲ್ಲಪ್ಪ ಮಾನಪ್ಪನವರು ಬೇಗನೆ ಗಂಗಾಮತನ ಕರೆದುಕೊಂಡು ಬಂದು ನಮ್ಮ ಸಂಪ್ರದಾಯದಂತೆ ಹುಟ್ಟನ್ನು ಹಾಕಿಕೊಂಡು ಇದ್ದಾರೆ. ಡ್ರೋನ್ ಬಿಟ್ರು ನೋಡ್ರಿ. ಆಗಿದೆ ನಮ್ಮ ಸಾಂಪ್ರದಾಯಿಕ ಕೆಲಸವನ್ನು ಮಾಡಿಕೊಡ್ತಾ ಇದ್ದೇವೆ. ಶ್ರೀ ಆಂಜನೇಯ ಮಹಾಸ್ವಾಮಿಯು ಈಗಾಗಲೇ ಸಿಂಹಾಸನಾಧೀಶರಾಗಿರುತ್ತಾನೆ. ನಾವು ತೆಪ್ಪೋತ್ಸವಕ್ಕೆ ಹುಟ್ಟು ಹಾಕುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಕಮಿಟಿಯವರ ಪರವಾಗಿ ದಯವಿಟ್ಟು ಗಂಗಾಮತಸ್ಥರು ಶ್ರೀ ಆಂಜನೇಯ ಸ್ವಾಮಿ ಸಿಂಹಾಸನ ಕಟ್ಟೆಯಲ್ಲಿ ಆಸೀನರಾಗಿದ್ದು, ದಯವಿಟ್ಟು ಗಂಗಾಮತಸ್ಥರು ಬೇಗನೆ ಶ್ರೀ ಆಂಜನೇಯ ಸ್ವಾಮಿಯ ಜಲರಥೋತ್ಸವವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕು. ಗಂಗಾಮತಸ್ಥರು ಶ್ರೀ ಆಂಜನೇಯ ಸ್ವಾಮಿಯು ಸಿಂಹಾಸನ ಕಟ್ಟೆಯಲ್ಲಿ ಆಸೀನರಾಗಿದ್ದು, ಜಲರಥೋತ್ಸವವನ್ನ ಅಲ್ಲಿ ತೆಗೆದುಕೊಂಡು ಹೋಗಬೇಕು. ತಮ್ಮ ಹೊಟ್ಟೆ ಪಾಡಿಗಾಗಿ ಕಳುವು ಮಾಡುವ ವೃತ್ತಿಯನ್ನು ಕೆಲವರು ಕೈಗೊಂಡಿದ್ದರು. ಅಂತಹ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯಿಂದ ಒಂದು ಮಂದಿರದ 4 ಜನ ಅಣ್ಣ ತಮ್ಮಂದಿರು ಅದೇ ಊರಿನ ಗೌಡ 4 ಕರಿ ಎಮ್ಮೆಗಳನ್ನ ಮಾರಲಿಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ರಾಣೆಬೆನ್ನೂರೊಳಗ ಎಮ್ಮೆಗಳ ಮಾರಾಟ ವ್ಯಾಪಾರ ಕೆಲವಾಗಿತ್ತು. ಬರುತ್ತಾ ಎಮ್ಮೆಯನ್ನು ಕಳೆದುಕೊಂಡಂತಹ ಮಾಲಕ ಅವರಿಂದಲೇ ನಾಡ್ತಾ ಇದ್ದಾರೆ. ರಾತ್ರಿ ಆಗ್ತಾ ಇದೆ. ಕದರಬಳ್ಳಿಗೆ ದೇವಸ್ಥಾನದಿಂದ ಅವರಿಗೆ ಪರಿಜ್ಞಾನ ಬರ್ತಾ ಇದೆ. ಅಂತರಾತ್ಮ ಹೊಳೆಯುತ್ತದೆ. ಕದರಬಳ್ಳಿಗೆ ಆಂಜನೇಯ ಸ್ವಾಮಿಯ ದೇವಸ್ಥಾನ ಹತ್ರ ಬರ್ತಾರೆ. ಈಗಿನ ಒಬ್ಬರ ಅದಕ್ಕೆ ನಗರಾಧಿಕಾರಿ ಅಂತ ಕರೆದಿದ್ರು. ನಗರಾಧಿಕಾರಿಗಳಿಗೆ ಬಂದು ಹನುಮಪ್ಪನ ದರ್ಶನ ಪಡೆಯುತ್ತಾರೆ. ಈಗಿನ ಪೌಳಿಯಲ್ಲಿ ತಮ್ಮ ಕಳವು ಮಾಡಿದ 4 ಎಮ್ಮೆಗಳನ್ನು ತೆಗೆದುಕೊಂಡು ಬಂದು ಹನುಮಪ್ಪನ ದರ್ಶನ ಮಾಡ್ತಾರೆ. ಅದೇ ಮಾರ್ಗದಲ್ಲಿ ಆ ಎಮ್ಮೆಯನ್ನು ಕಳೆದುಕೊಂಡ ಗೌಡ ಕೂಡ ಎಮ್ಮೆಯ ಸರಾಜನ್ನು ಉಳಿದುಕೊಂಡು ಬರ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಗೌಡರು ಕೂಡ ಅದೇ ಊರಿನ ಕಳವು ಮಾಡಲು ಭೇಟಿಯಾಗ್ತಾರೆ. ನಮ್ಮ ಎಮ್ಮೆಗಳನ್ನ ಉಳಿಯಲು ಅಂದು ಅಮಾವಾಸ್ಯೆ ಕತ್ತಲಾಗಿದ್ದರಿಂದ ಕರಿಯಗಳನ್ನು ಕಾಣುವುದಿಲ್ಲ. ಶ್ರೀ ಆಂಜನೇಯ ಮಹಾಸ್ವಾಮಿ ಬೇಡಿಕೊಳ್ತಾರೆ. ಮಹಾಸ್ವಾಮಿಯು ನಮ್ಮ ಜೀವನ ತಪ್ಪು ಮಾಡುವ ಕೆಲಸವನ್ನು ನಾವು ತಪ್ಪು ಮಾಡಿಬಿಟ್ಟಿದ್ದೇವೆ. ನಮ್ಮ ತಪ್ಪನ್ನು ಗೊತ್ತಾದಂತಹ ಈ ಗೌಡ ನಮ್ಮ ಜೀವನ ಉಳಿಸುವುದಿಲ್ಲ, ನಮ್ಮನ್ನು ಏನಾದರೂ ಮಾಡಿ ಹೊಟ್ಟೆಗೆ ಹಾಕುವ ಅಂತ ಭಗವಂತನ ಪ್ರಾರ್ಥಿಸ್ತಾ ಇದ್ದಾರೆ. ಇವರ ಪ್ರಾರ್ಥನೆಗೆ ಕಿವಿಗೊಂಡಂತಹ ಆಂಜನೇಯ ಮಹಾಸ್ವಾಮಿಯು ಕರಿ ಎಮ್ಮೆಗಳು 4 ಕರಿ ಎಮ್ಮೆಗಳು ಬಿಳಿ ಎಮ್ಮೆಗಳಾಗಿದ್ದವು. ಅದೇ ರಾತ್ರಿ ಇದೇ ಕೋಳಿ ಮಲಗ್ತಾ ಇದ್ದಾರೆ. ಬೆಳಗ್ಗೆ ಗೌಡ ನೋಡ್ತಾ ಇದ್ದಾನೆ. ಆ ಎಮ್ಮೆಗಳ ಗೌರವಕ್ಕೆ ಆಗೋದಿಲ್ಲ. ಅವು ಕರಿ ಎಮ್ಮೆಯಾಗಿ ಬಿಳಿ ಎಮ್ಮೆಯಾಗಿದ್ದವು. ಅದಕ್ಕಾಗಿ ನಾವು ಕಳ್ಳರನ್ನು ಹನುಮಪ್ಪ ಕಟ್ಟಿದ್ದೇವೆ. ಇದು ಪ್ರತೀತಿ. ಇದು ಈಗಲೂ ಕೂಡ ಆ ಮಂದಿರಕ್ಕೆ ಸಂಬಂಧಪಟ್ಟಂದ್ರೆ ಧಾರವಾಡ ಜಿಲ್ಲೆಯ ಕಣಿವೆ ಹೊನ್ನಾಪುರದ ಗ್ರಾಮದಲ್ಲಿ ಕುರುಬಗಟ್ಟೆ ಮನೆತನದಲ್ಲಿ ಅಶೋಕ ಈಗಲೂ ಕೂಡ ಸಂಪ್ರದಾಯಸ್ಥ
ಕುಟುಂಬದಲ್ಲಿರ್ತಾರೆ. ಆ ಸುಭಾಷಣ್ಣನವರು ಪ್ರತಿ ವರ್ಷ ನಡೆಯುವ ಭಾರತ ಹುಣ್ಣಿಮೆಯಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ಮಹಾಸ್ವಾಮಿ ಕೊಡಗಿನ ಸೇವೆಯನ್ನು ಮಾಡಿ ತಮ್ಮ ಭಕ್ತಿ ಸೇವೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಇದೇ ಕದರಮಂಡಿ ಹನುಮಪ್ಪನಿಗೆ ಕಳ್ಳರ ಹನುಮಪ್ಪ ಎಂಬ ಅಂಕಿತ ಬಂದಿರೋದು. ರಾಮರ ಗೋವಿಂದ ಗೋವಿಂದ, ವೆಂಕಟರಮಣ ಗೋವಿಂದ ಗೋವಿಂದ. ದಯಮಾಡಿ ಇಡಬೇಡಿ. ಮಹಾಭಾರತ ವಿಷಯಗಳು ಅವರನ್ನು ಕಾಯ್ದುಕೊಳ್ಳೋಣ. ಗಂಗಾಮತಸ್ಥರು ಪೂಜೆಗಳ ಮುಖಾಂತರ ಚಾಲನೆ ಕೊಡ್ತಾ ಇದ್ದಾರೆ. ದಶತೀರ್ಥಗಳಿಂದ ಬಂದಂತ ಭಕ್ತಾದಿಗಳೆಲ್ಲರಿಗೂ ಆಂಜನೇಯ ಸ್ವಾಮಿಯು ಅಷ್ಟ ಬೈಲುಗಳಲ್ಲಿ ಏರಿ ಉಮೇಶಿ ಮತ್ತು ಸಂಗಡಿಗರು ಶೃಂಗಾರ ಮಾಡಿದಂತ ಅಲಂಕಾರ ಬೈತಾದ ರಥದಲ್ಲಿ ಮೇಲೆ ಈಶ್ವರನ ಮೂರ್ತಿಯ ಕಲೆಯಲ್ಲಿ ಅಡ್ಡ ದಿಕ್ಕುಗಳಿಗೂ ಸ್ವಾಮಿಯು ದರ್ಶನ ನೀಡಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಚಾಲನೆ ಕೊಡ್ತಾ ಇದೆ. ಸಕಲ ಭಕ್ತಾದಿಗಳೇ, ಋಣ ಇದ್ದರೆ ಬೆಟ್ಟದ ತುದಿಯಲ್ಲಿರುವ ಹಣ್ಣು ಕೂಡ ನಮ್ಮ ಪಾಲಾಗುತ್ತದೆ. ಋಣ ಇಲ್ಲದೆ ಹೋದರೆ ಅಂಗೈಯಲ್ಲಿರುವ ಹಣ್ಣು ಕೂಡ ಹಾದಿ ಮೀರಿ ಪಾಲಾಗುತ್ತದೆ. ನಿಮ್ಮ ಭಕ್ತಿಯ ಸಮರ್ಪಣೆ ಗಟ್ಟಿಯಾಗಿದ್ದರೆ ಹನುಮಪ್ಪ ಕೆಲವೇ ಕೆಲವು ನಿಮಿಷಗಳಲ್ಲಿ ಸಕಲ ಭಕ್ತಾದಿಗಳಲ್ಲಿ ದರ್ಶನಗಾಯಿದ್ದಾನೆ. ರಾಮರ ಗೋವಿಂದ, ವೆಂಕಟರಮಣ ಗೋವಿಂದ ಗೋವಿಂದ. ಸಂಪ್ರದಾಯದಂತೆ ಗಂಗೆ ಪೂಜೆ ಮಾಡಿ ಶ್ರೀ ಸ್ವಾಮಿಯ ಒಂದು ಮಹಾ ಜಲರಥೋತ್ಸವಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ರಾಮ ಗೋವಿಂದ ಗೋವಿಂದ ಭಕ್ತವತ್ಸಲರ ಗೋವಿಂದ ಗೋವಿಂದ. ಭಕ್ತವತ್ಸಲರ ಗೋವಿಂದ ಗೋವಿಂದ. ವಿಡಿಯೋ ಚಿತ್ರಣವನ್ನು ನೋಡಿ ನೃತ್ಯ ಪಡೆಗಳು ಕೊಡ್ತಾ ಇದ್ದೇವೆ. ಸ್ಥಳಾವಕಾಶ ಕಡಿಮೆ ಇದೆ. ಭಕ್ತರ ಜನಸಂಖ್ಯೆ ಪ್ರತಿ ವರ್ಷ ಹೆಚ್ಚಾಗುತ್ತಲಿದೆ. ಸುಮಾರು 2 ಲಕ್ಷ ಮೇಲ್ಪಟ್ಟ ಭಕ್ತಾದಿಗಳೇ ಆಗಿರುವುದರಿಂದ ನಾವು ವಿಡಿಯೋ ಚಿತ್ರಣವನ್ನೇ ನೋಡಿ ನೃತ್ಯ ಪಡೆಗಳು ಕೊಡ್ತಾ ಇದ್ದೇವೆ. ಅಲ್ಲಿಯೂ ಕೂಡ ಭಗವಂತನ ಕಾಣ್ತಾ ಇದ್ದಾರೆ. ಅವಕಾಶ ಮಾಡಿಕೊಳ್ಳೋಣ. ಭಜನಾ ಸೇವೆಯರು, ಊಟ ಹಾಕುವವರು ಮತ್ತು ಇತರ ಸೇವೆಯನ್ನು ಮಾಡಲು ಮಾತ್ರ ಅವಕಾಶ ಇರ್ತದೆ. ಸಕಲ ಭಕ್ತಾದಿಗಳೇ, ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ದುಡಿದ ಹಣ, ಹಲವರೊಂದಿಗೆ ಹಂಚಿ ತಿನ್ನುವ ಗುಣ, ಭಕ್ತಿಯಿಂದ ಮಾಡುವ ದೇವರ ಆರಾಧನೆ ಎಂದೆಂದಿಗೂ ನಮ್ಮನ್ನ ಕೈ ಬಿಡುವುದಿಲ್ಲ. ಇಲ್ಲಿವರೆಗೂ ಮಹಾಸ್ವಾಮಿಯ ಭಕ್ತಿಯಿಂದ ಆರಾಧನೆ ಮಾಡಿಕೊಂಡಿರುತ್ತೀರಿ. ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಅಡ್ಡ ತಿಂಗಳಿಗೆ ದರ್ಶನಗಳು ಮಹಾಸ್ವಾಮಿಯ ಬರ್ತಾಯಿದ್ದಾನೆ. ತೆಪ್ಪದ ತೇರಿಗೆ ಚಾಲನೆ. ಆಂಜನೇಯ ಮಹಾಸ್ವಾಮಿಯ ದರ್ಶನಕ್ಕೆ ಇನ್ನು ಕೆಲವು ನಿಮಿಷಗಳ ಕಾಯಲೇಬೇಕಾಗ್ತಾ ಇದೆ. ಯಾಕೆಂದ್ರೆ ಸಿಂಹಾಸನ ಗಂಟೆ ಮೇಲೆ ಆಂಜನೇಯ ಮಹಾಸ್ವಾಮಿಯು ಸಿಂಹಾಸನರೂಢನಾಗಿರುತ್ತಾನೆ. ಆ ಮಹಾಸ್ವಾಮಿಯು ಅಷ್ಟ ಬೈಲುಗಳ ನೀರಿ ಕುಳಿತುಕೊಳ್ಳುವವರೆಗೂ ನಮ್ಮ ಸಹನಿಗೆ ಪರೀಕ್ಷೆ ಇರುತ್ತದೆ. ಈಶ್ವರ ರೂಪದ ಹೂವಿನ ಅಲಂಕಾರವಾಗಿರುತ್ತದೆ. ಹಾಗೂ ಸಂಗಡವರ ಕಲಾಕೃತಿಯಲ್ಲಿ ಹೂವಿನ ಅಲಂಕಾರ ಈಶ್ವರ ಮಹಾಸ್ವಾಮಿಯು ಕೂಡ ಇವತ್ತರಿಗೆ ದರ್ಶನ ಕೊಯ್ತಾ ಇದ್ದಾರೆ. ಬಹಳ ಸುಂದರವಾಗಿ ಈಶ್ವರ ಅಲಂಕಾರ
ದೀಪವನ್ನು ಹಚ್ಚಿ ನೀರಿನ ಮೇಲೆ ತೇಲಿ ಬಿಡಬೇಡಿ. ಇದರಲ್ಲಿ ಜಲಚರ ಜೀವಿಗಳಿವೆ, ಮೀನುಗಳು ಇವೆ, ಅವು ವಿಷಕಾರಿ ಆ ವಸ್ತುಗಳಿಂದ ಜೀವನ ಕಳೆದುಕೊಳ್ಳಬಹುದು. ಅದಕ್ಕಾಗಿ ಮೊದಲು ಬಿಡುವುದಾಗಲಿ, ಕಾರ್ತಿಕವನ್ನ ಹಚ್ಚಿ ನೀರಿನ ಮೇಲೆ ಬಿಡೋದಾಗಲಿ ಯಾರೂ ಮಾಡಬಾರದು. ಆ ಜೀವಿಗಳಿಗೂ ಬದುಕಲು ಅವಕಾಶ ಮಾಡಿಕೊಡೋಣ. ಚಾಲಕರಿಗೆ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ 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 ವೆಂಕಟರಮಣ ಗೋವಿಂದ ಗೋವಿಂದ. ಶ್ರೀ ಆಂಜನೇಯ ಸ್ವಾಮಿಯ ಮಹಾಜನರೋತ್ಸವ ಪ್ರಾರಂಭವಾಗಿದ್ದು ಎಲ್ಲ ಭಕ್ತರಿಗೂ ಕೂಡ ತಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಬೇಕು. ರಾಮ್ ರಾಮ್ ಗೋವಿಂದ ಗೋವಿಂದ ಭಕ್ತರಾಜನ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ. ಎಲ್ಲ ಭಕ್ತಾದಿಗಳು ಕೂಡ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ತಾವು ಕೇಳಿಕೊಳ್ಳಬಹುದು. ತಮ್ಮ ಅತಿ ನಿಷ್ಕಲ್ಮಶ ಹಾಗೂ ಪವಿತ್ರವಾಗಿದ್ದರೆ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ. ಈ ಉತ್ಸವ ಮೂರ್ತಿಯ ಸ್ವಾಮಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಕೂಡ ಆದಷ್ಟು ಬೇಗನೆ ಮಾಡಬೇಕು ಪ್ರಜಾಪ್ರಭುತ್ವನ. ಯಾಕಂದ್ರೆ ಭಕ್ತರ ಸಂಖ್ಯೆ ಪ್ರಜಾಪ್ರಭುತ್ವ ಮುಖಾಂತರ ಸ್ವಾಮಿಗಳನ್ನು ಜನರು ನಡೆಸುತ್ತಾರೆ. ರಾಮ್ ರಾಮ್ ಗೋವಿಂದ ನಂದಗೋಪಾಲ ಗೋವಿಂದ ಮೊದಲ ಸಂಜೆಯಲ್ಲಿ ಆಂಜನೇಯ ಮಹಾಸ್ವಾಮಿಯು ಎಲ್ಲ ಭಕ್ತಾದಿಗಳಿಗೆ ದರ್ಶನಗೈತಾ ಇದ್ದಾರೆ. ತಮ್ಮ ಕಷ್ಟ ಕಾಮನೆಗಳನ್ನು ಈಡೇರುವಂತೆ ಭಕ್ತಿಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ದಯಮಾಡಿ ಭಕ್ತಾದಿಗಳು ದೀಪ ಹೇಳೋಕ್ಕೆಲ್ಲ ನಿಮಗೆ ಕೃಷ್ಣೇರಿಯಲ್ಲಿ ಮೀನುಗಳಿವೆ. ನಿಮ್ಮ ವಿಷಯ ತಮ್ಮ ಕಷ್ಟ ಕಾರ್ಪಣ್ಯಗಳು ಈಡೇರುವ ಹಾಗೆ ಭಗವಂತನಲ್ಲಿ ಪ್ರಾರ್ಥಿಸಬಹುದು. ಎರಡನೇ ಸುತ್ತಿನಲ್ಲಿ ದಶಾಧಿಕಗಳಿಂದ ಬಂದು ಕುಳಿತು ಮಹಾಸ್ವಾಮಿಯ ದರ್ಶನಕ್ಕೆ ನಿಲ್ಲುವ ಬಂದ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದಾರೆ. ಮಹಾಸ್ವಾಮಿಗಳಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸಿಕೊಳ್ಳಲು ಬೇಡಿಕೊಳ್ಳಬಹುದು. ಎರಡನೇ ಸುತ್ತಲ್ಲಿ ಮಹಾಸ್ವಾಮಿಯು ತಿಳಿಸ್ತಾ ಇದ್ದಾರೆ. ಗೋವಿಂದ
ಭಗತ್ತಲ್ಲಿ ಸಮರ್ಪಣೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಂಡು ಕೊಡ್ತಾ ಇದ್ದೇವೆ. जय जय राम सीताराम जय जय राम सीताराम ಉಷ್ಕರಿಯ ಸುತ್ತಲೂ ಕಾರ್ಮಿಕೋತ್ಸವ, ಮೇಲೆ ಗೋಲ್ಡನ್ ಲೈಟಿನ ಡೆಕೋರೇಷನ್, ಕೇಸರಿಮಯ, ಇತ್ತ ಬಾಳೆ ಹೊಡೆದಿರುವ ಬಾಳೆಯ ಗಿಡಗಳು, ಇತ್ತ ಲೈಟಿನ ಅಲಂಕಾರ, ಮೇಲೆ ಪಟಾಕಿಯ ಶಬ್ದ, ಎಲ್ಲವರ ಮಧ್ಯದಲ್ಲಿ ತಮ್ಮ ಭಕ್ತಿ ಸಮರ್ಪಣೆ ಮಾಡ್ತಾ ಇದ್ದೀರಿ. ಹಾಗಾಗಿ ಆಂಜನೇಯ ಮಹಾಸ್ವಾಮಿಯು ಸಕಲ ಭಕ್ತಾದಿಗಳೆಲ್ಲರಿಗೂ ಅವರ ಕಂಠ ಕಾರ್ಯಗಳಿಗೆ ಉಷ್ಕರಣಿಯ ಸುತ್ತಲೂ ಮತ್ತು ಗೋಂಬೆಯಲ್ಲಿ ಡೆಕೋರೇಷನ್ನಲ್ಲಿ ಕೇಸರಿಮಯನ ಮಾಡಿದಂಥ ನಮ್ಮ ಸೇವಾ ಸಮಿತಿ ಸದಸ್ಯರಾದ ಶ್ರೀಯುತ ಬರಮರೆಡ್ಡಿ, ಶ್ರೀ ಕಾಂತೇಶ್ ಬಿಡಿಗೇರಿ ಸಾಬ್ ನಮ್ಮ ಸಹಯೋಗದೊಂದಿಗೆ ನಮ್ಮ ಸ್ನೇಹಿತರೊಂದಿಗೆ ನಮ್ಮ ಸೇವಾ ಸಮಿತಿಯ ಸದಸ್ಯರಾದಂತಹ ಬರಮರೆಡ್ಡಿ ನಾಲ್ಕನೇ ಸುತ್ತಿನಲ್ಲಿ ಮಹಾಸ್ವಾಮಿಯು ದಶದಿಕ್ಕುಗಳಿಂದ ಭಕ್ತಾದಿಗಳಿಗೆ ದರ್ಶನ ಕೈತಾ ಇದ್ದಾರೆ. 5 ಸುತ್ತು ಮಹಾಸ್ವಾಮಿಯ ದರ್ಶನಕ್ಕೆ ತಮ್ಮ ಕಟ್ಟ ಕಾರ್ಪಣ್ಯಗಳು ಈಡೇರಿಸಲು ಭಗವಂತನ ಉಪವಾಸವಾದ ವಿನಂತಿಗಳು ಬರ್ತಾ ಇದ್ದಾವೆ. 4ನೇ ಸುತ್ತಿಗೆ ಎದ್ದು ಹೋಗಬಾರದು. 5ನೇ ಸುತ್ತಿನವರೆಗೆ ಇದ್ದಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಮಹಾಸ್ವಾಮಿಯು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಬಗೆಹರಿಸಿ ಎಂದು ಕಮಿಟಿಯವರ ಪರವಾಗಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಭಕ್ತರ ಸಾಗಣೆ ನಡೆದು ಬಂದಂತ ಭಕ್ತರಿಗೋಸ್ಕರ ಬಂದೋಬಸ್ತ್ ಮಾಡಿದಂತ ಪೊಲೀಸ್ ಇಲಾಖೆಯವರಿಗೆ, ಅವರ ಜೊತೆಯಾಗಿ ಶ್ರೀ ಆಂಜನೇಯ ಸ್ವಾಮಿಯ ಸೇವಾ ಸಮಿತಿಯ ನಾಯಕರು, ಉಪನಾಯಕರು ಮತ್ತು ಸದಸ್ಯರುಗಳು ಕೂಡ ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸುತ್ತೀರಿ. ನಿಮಗೂ ಕೂಡ ಮಂಚ ಕಮಿಟಿಯವರ ಪರವಾಗಿ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೇವೆ. ಗುಡ್ ಬಾಯ್. ಮತ್ತಿನ್ನೊಂದು ವಿಡಿಯೋದೊಳಗೆ ಸಿಗೋಣ ಎಲ್ಲರೂ.